ದುಡ್ಡು ಹಾಕ್ತಾನೆ ಅವನು. ಈಗ ಎಲ್ಲ ಇಂಡಿಯನ್ಸ್ ಆಗಲಿ ಮ್ಯಾಕ್ಸ್ವೆಲ್ ಅಷ್ಟೇ ಇಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ರು. ಬೇರೆ ಹೋದಾಗಲೂ ಸ್ವಲ್ಪ ಚೆನ್ನಾಗಿ ಆಡ್ತಾರೆ. ಎಚ್ಚೆತ್ತುವ ಟೈಮ್ ಡೆಕೋಟ್ ಆಗ್ತಾರೆ. ಇಲ್ಲಿ ಮ್ಯಾಕ್ಸ್ವೆಲ್ ಇದ್ದಾಗ ಎಚ್ಚೆತ್ತವಾಗಿ ಅಭಿಮಾನಿಗಳು ಮ್ಯಾಕ್ಸ್ವೆಲ್ಗೂ ಇದ್ರು RCB. ಇಲ್ಲ ಸರ್, ಈಗ ಡುಪ್ಲೆಸಿಸ್ಗಿದ್ರು, ಎಬಿಡಿಗಿದ್ರು, ಮ್ಯಾಕ್ಸ್ವೆಲ್ಗಿದ್ರು, ಈಗ ಕಾಲೇಜ್ಗಿದ್ರು, ಅನಿಲ್ ಕುಂಬ್ಳೆಗಿದ್ರು. RCB ಟೀಮಿಗೆ ಯಾರು ಆಡ್ತಾರೋ ಅವ್ರಿಗೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಂಗಾಗಿ DK ಒಂದು ಮಾತು ಹೇಳಿದ್ದಾರೆ. ಹಾಂ ಸರ್, ಸಪೋಸ್ ABD ಅಂದ್ರೆ ವಾಪಸ್ ಬಂದ್ರೆ ನಾನು ಮತ್ತೆ RCB ಮತ್ತೆ ಜಾಯ್ನ್ ಆಗ್ತೀನಿ. ಖಂಡಿತ ಸರ್, ನಮ್ಮ ಬೆಂಬಲ ಇಬ್ರು ಜಾಯ್ನ್ ಸಪೋರ್ಟ್ ಯಾವತ್ತಿದ್ದೇ ಇರುತ್ತೆ ಅವ್ರಿಗೆ. 42 ವರ್ಷ ಧೋನಿ ಆಡ್ತಿರ್ಬೇಕಾದ್ರೆ 38 ವರ್ಷ ABD ಬಂದು ಆಡಕ್ಕೆ ಎಂತ ಏನಿದೆ? ಸರ್ಕಲ್ ಹಾಕ್ಬಿಟ್ಟು ಇದು ನನ್ ಪಿಚ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು? ಹೌದು, ರಿಯಲ್ ನಿಜ ಅದು. ಪಕ್ಕಾ ವಿರಾಟ್ ಆಗ್ತಾನೆ. ಕನ್ನಡಿಗ ಸರ್ ಅವನು, ಕೆಚ್ಚದೆ ಕನ್ನಡಿಗ ಆಗ್ಯಾನ್ ಸರ್. ಕನ್ನಡಿಗರು ಸಪೋರ್ಟ್ ಮಾಡ್ತೀವಿ, RCB ತಂಡಕ್ಕೂ ಸಪೋರ್ಟ್ ಮಾಡ್ತೀವಿ. ನಾವು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ನೀವು ವಿರಾಟ್ ಕೊಹ್ಲಿ ಏನ್ ಮಾಡ್ತೀರಾ? ಇದಕ್ಕೆ ಏನ್ ಕೌಂಟರ್ ಕೊಡಕ್ಕೆ ರೆಡಿ ಆಗಿದ್ದೀರಾ? ಆಕ್ಚುಲಿ KL ರಾಹುಲ್ ಮ್ಯಾನೇಜ್ಮೆಂಟ್ ಉತ್ತರ ಕೊಟ್ಟಿರೋದು. ಯಾಕೆ ಅವ್ನ ಆಕ್ಷನಲ್ಲಿ ಬಂದಿದೆ ಈ ಸಲ. ಅವನಿಗೆ ಭಾಳ ಓಪಿ ಇತ್ತು, ಖುಷಿಯಾಗಿದ್ದ RCB ತಾಂತಾರಂತ. ತಾಂಡಿರಲ್ಲ, ಅದಕ್ಕೋಸ್ಕರ ನಾನು ಹಿಂಗೆ ಆಡ್ತೀನಿ ಅಂತಾನೆ ಅವ್ರಿಗೆ ಉತ್ತರ ಕೊಟ್ಟಿರೋದು. ಏನು ಪರ್ಸ್ನಲ್ ಏನಿಲ್ಲ ವಿರಾಟ್ಗೂ ರಾಹುಲ್ಗೂ. ವಿರಾಟ್ ಆದರೂ ಏನು ಮರೆಯಲ್ಲ, ಬಿಡಲ್ಲ ಅವನು. ಡೆಲ್ಲಿಗೆ ಹೋದ್ಮೇಲೆ ಅವ್ನು ಹಂಗೆ ತೋರಿಸ್ತಾನೆ ಅಷ್ಟೇ. ಫ್ಯಾನ್ಸ್ಗಳು ಕೂಗಿದೆ ಏನಂತಂದ್ರೆ RCB ವೆಬ್ಸೈಟ್ ಅಲ್ಲಿ ಟಿಕೆಟ್ ಬಿಡ್ತಾರೆ, ಎಚ್ಚೆತ್ತವಾಗಿ ಕನ್ನಡ ಸಂತೆಯಲ್ಲಿ ಟಿಕೆಟ್ ಮಾರಾಟವಾಗುತ್ತೆ, ಅಭಿಮಾನಿಗಳು ಟಿಕೆಟ್ ಸಿಗ್ತಾ ಇಲ್ಲ ಅಂತ. ಸಿಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ನಮ್ಗಾಗ ಅನುಭವ ಹೇಳ್ತೀನಿ ಕೇಳಿ. RCB ಟಿಕೆಟ್ ಕೊಡ್ತೀವಿ ಅಂತೇಳಿ ನಮ್ಮದು 10,000 ದುಡ್ಡು ಹಾಕ್ಸ್ಕೊಂಡು ಮೋಸ ಮಾಡ್ಯಾರ ನಮಗೆ. ಕೇಳ್ರಿ, ಅವರು ದುಡ್ಡು ಹಾಕ್ಯಾರ, ಕೇಳ್ರಿ 3 ಟಿಕೆಟು 6,000 ರೂಪಾಯಿ ಅಂತ ಹೇಳಿದ್ರು. ಲಾಸ್ಟಿಗೆ ಬರ್ತೀವಿ ಒಂದು ಟಿಕೆಟ್ ಇಲ್ಲ, ಏನಿಲ್ಲ. ಅದು ಫ್ರಾಡ್ ಆಗಿದೆ. ಹೌದು, ಫ್ರಾಡ್ ಆಗಿದೆ ವಿತ್ ಸ್ಕ್ರೀನ್ ಶಾಟು. ಒಳಗೆ ಮ್ಯಾನೇಜ್ಮೆಂಟ್ ಐಡಿ ಫೋಟೋ ಹಾಕ್ತಾರೆ. ಫೋಟೋ ಹಾಕಿ ನಾವು ಕೊಡ್ತೀವಿ ಅಂತಾರೆ. ನಾವು ಅದು ನಂಬ್ಕೊಂಡು ಹಾಕಿದ್ವಿ, ನಮಗೆ ಟಿಕೆಟ್ ಇಲ್ಲ, ಏನು. ನಮ್ಮ ಹತ್ರ VIP ಟಿಕೆಟ್ ಸರ್, ಮ್ಯಾಚ್ ನೋಡೋಕೆ ಹೋಗ್ತೀವಿ, ಏನು ತೊಂದರೆ ಇಲ್ಲ. ಬಟ್ ನಮಗೆ ಅದಂಗೆ ಬೇರೆ ಆಗ್ಬಾರ್ದು ಅಷ್ಟೇ ಸರ್. ಸರ್ VIP ಟಿಕೆಟ್ ಇದೆ ನಮ್ಮ ಹತ್ರ. ಮಿನಿಸ್ಟ್ರ್ ಪಾಸ್ ಇದೆ, ಮಿನಿಸ್ಟ್ರ್ ಪಾಸಲ್ಲಿ ಹೋಗ್ತೀವಿ. ಒಳಗೆ 3 ಟಿಕೆಟ್ ಇದೆ, ಹೋಗ್ತಾ ಇದೀವಿ. ಒಳಗೆ ಹೋಗಂತ ಆಗಲ್ಲ, ಏನು ಮಾಡೋಣ. ಮೊಬೈಲ್ ಸರ್, ನಾನು 2,000, ಅವನು 2,000, ನಮ್ಮ ಫ್ರೆಂಡ್ 2,000, 3 ಟಿಕೆಟ್ಗೆ 2,000 ಹಾಕಿದ್ವಿ. ಫ್ರಾಡ್ ಮಾಡಿರೋ ಒಳಗಡೆ. ಟೈಮ್ ನೋಡಿ. ಈ ರೀತಿ ಅಭಿಮಾನಿಗಳಿಗಾಗಲಿ RCB ಫ್ಯಾನ್ಸ್ಗಳಿಗಾಗಲಿ ಆಗಬಾರ್ದು, ಆಗಬೇಕು. ಏನು ಸರ್, RCB ಫ್ಯಾನ್ಸು RCB ಫಾಲೋವರ್ಸ್ ಯಾರು ಈ ಥರ ಮಾಡಲ್ಲ. ಒಳಗಿರೋ ಕುತಂತ್ರಿಗಳು ಮಾಡೋದು ದುಡ್ಡಿನ ಆಸೆಗೋಸ್ಕರ. ಈ IPL ಮ್ಯಾನೇಜ್ಮೆಂಟ್ಗೆ ಹೇಳೋದೊಂದೇ, ಏನೇ ಆದರೂ ಡೈರೆಕ್ಟು ಫೇಸ್ ಟು ಫೇಸು ಟಿಕೆಟ್ ಕೊಡಬೇಕು, ಇಲ್ಲಾಂದರೆ ಆನ್ಲೈನಲ್ಲಿ ಬಿಡಬೇಕು. ಟಿಕೆಟ್ಗಳು ಮಾಮೂಲಿ ಸಾಮಾನ್ಯ ಜನಕ್ಕೆ ಯಾರಿಗೂ ಸಿಗ್ತಾ ಇಲ್ಲ. ಅಲ್ಲಿ ಒಳಗೆ ಇರೋರಿಗೆ ಪೊಲೀಸು ಇವರು ಎಲ್ಲ ಅವ್ರವ್ರ ಕೈಯೊಳಗೆ ಹೋಗ್ತಾ ಇದೆ. ಅವರು 1,300 ರೂಪಾಯಿ ಟಿಕೆಟು, 4,000, 5,000, 7,000, 8,000 ಆ ಥರ ಟಿಕೆಟ್ ಇಸ್ಕೊಂಡು ಬೇಜಾನ್ ಅವ್ರು ದುಡ್ಡು ಮಾಡ್ತಾ ಇದ್ದಾರೆ. ಹೇಳೋದೊಂದೇ, ಅವ್ರಿಗೆ ಮಾಮೂಲಿ ಫೇಸ್ ಟು ಫೇಸು ಡೈರೆಕ್ಟ್ ಟಿಕೆಟ್ ಕೊಡಲಿ, ಯಾರಿಗೂ ಫ್ರಾಡ್ ಆಗೋಲ್ಲ, ಯಾರಿಗೂ ಇದಾಗಲ್ಲ. ಸರ್, ಈ ಥರ ಯಾರು ಮೋಸ ಹೋಗೋರಿಗೆ ಮುಂಬರೋದ ಟಿಕೆಟ್ ತಗೊಳ್ಳೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನನಗೆ ಕಣ್ಣಿಗೆ ಇವತ್ತು 50,000 ಜನ ಕಳ್ಕೊಂಡವ್ರು ಇವತ್ತು ದುಡ್ಡು. 50,000 ರೂಪಾಯಿ ಕಳ್ಕೊಂಡವ್ರು ಜನ ಇವತ್ತು ನನಗೆ ಕಣ್ಣಿಗೆ. ನಿಮ್ಗೆ ಗೊತ್ತಿರಂಗೆ? ಹೌದು, ಪ್ರತಿ ಬಾರಿ ಆಗ್ತದೆ. ಬಟ್ ಹೌದು, ಖಂಡಿತ ಆಗ್ತಾಯಿದೆ ಸರ್. ಒಳಗಡೆ ಮ್ಯಾನೇಜ್ಮೆಂಟ್ ಅದಕ್ಕೆ ಬೇರೆ ರೀತಿಯ ಒಂದು ಏನಂದ್ರೆ ಅದಕ್ಕೆ ಒಂದು ಬೇರೆ ರೀತಿಯ ಒಂದು ಡಿಸಿಷನ್ ತೊಗೊಬೇಕು ಒಳಗಡೆ. ಹೌದು, ಫ್ರಾಂಚೈಸಿಗಳು RCB ಮ್ಯಾನೇಜ್ಮೆಂಟ್ ಎಲ್ಲ ಇದಕ್ಕೆ ಇದು ಮಾಡಬೇಕು. ಹೌದು ಸರ್, ನಿಜ. ಫ್ರಾಂಚೈಸಿ ಸೆಂಟ್ರಲ್ಲಿ ಟಿಕೆಟ್ ಸೇಲ್ ಆಗುತ್ತೆ. ಈ ಟಿಕೆಟ್ RCB ಟಿಕೆಟ್ಗಳು ಈಗ ಒಳಗಡೆ DNA ಅಂತ ಒಂದು ಯಾವುದೋ ಒಂದು ಟೀಮ್ ಇದೆ ಅಲ್ಲಿ ಒಳಗಡೆ. ಅದು ಕ್ರಿಕೆಟ್ ಟೀಮ್ ಅಲ್ಲ, ಅಲ್ಲಿ ಕೆಲಸ ಮಾಡೋ ಟೀಮು. ಅವ್ರ ಟೀಮ್ ಅವ್ರು ನಮ್ಗೆ ಯಾರೋ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರು. ನಾವು ಅವ್ರದ್ದು ಚೇಂಬರ್ಗೆ ಹೋದ್ವಿ, ಎಲ್ಲ ಕೇಳಿದ್ವಿ. ನಮ್ಮ ಟೀಮಲ್ಲಿ ಇದ್ರೆ ಫ್ರಾಡ್ ಆಗಿಲ್ಲ ಅಂತ ಎಲ್ಲ ಉತ್ತರ ಕೊಟ್ಟಿದ್ದಾರೆ ಸರ್ ಅವರು. ಏನು ನಮ್ಮ ಮನೆ ಬರೋ ಸರಿ ಇಲ್ಲ ಅಂತೇಳಿ ನಾವು ಹೋಗ್ತಾ ಇದೀವಿ ಅಷ್ಟೇ ವಾಪಸ್ಸು. ಈ ಸಂಬಂಧಪಟ್ಟಂತೆ ಈಗ ಹೆಂಗಿರೋ ಸ್ಟೇಡಿಯಂ ಒಳಗಡೆ ಹೋಗ್ತಿರಲ್ಲ, ಈ ಸಂಬಂಧಪಟ್ಟದಲ್ಲಿ ಅಧಿಕಾರಿಗಳು ಸಂಪರ್ಕ ಮಾಡ್ತೀರಾಗಾದ್ರೆ? ನಾನು ಆವಾಗಲೇ ಇಲ್ಲಿ ಕಬ್ಬನ್ ಪಾರ್ಕ್ CPI ಅವ್ರು ಭೇಟಿ ಮಾಡಿದೆ, ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಭೇಟಿ ಮಾಡಿದೆ, ಆಮೇಲೆ ಇಲ್ಲಿ ಯಾರು SP ಇದಾರಲ್ಲ ಈ ಲಿಮಿಟಲ್ಲಿ ಅವ್ರನ್ನ ಭೇಟಿ ಮಾಡಿದೆ. ಅವ್ರು ಎಲ್ರಿಗೂ ತೋರಿಸಿದೆ ನಾನು. ನಿಮಗೆ ಅಷ್ಟೊಂದೆಲ್ಲ ಇಂಟೆಲ್ ಇದ್ದೀರಾ, ನಿಮ್ಗೆ ಗೊತ್ತಾಗಲ್ಲ ನಮಗೆ ಅವರು ತಿಳಿ ಹೇಳಿದರು. ಈ ಥರ ಆನ್ಲೈನಲ್ಲಿ ಟಿಕೆಟ್ ನಂಬುವಂಥ ಪ್ರೇಕ್ಷಕರಿಗೆ ಮತ್ತು RCB ಯಾವುದೇ ತಂಡ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆನ್ಲೈನಲ್ಲಿ ಕರೆಕ್ಟಾಗಿ ಸಿಗುತ್ತೆ ಸರ್ ಟಿಕೆಟು. ಇಲ್ಲ ಒಳಗಡೆ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ನಂಬಿ ನಮ್ಗೆ ದುಡ್ಡು ಹಾಕ್ರಿ ಅಂತ ಹೇಳ್ತಾರಲ್ಲ, ಅದನ್ನು ಫಸ್ಟ್ ಬಿಡಬೇಕು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಏನೇ ಟಿಕೆಟ್ ನಿಮಗೆ
6,000 ಕೊಟ್ಟು ತಗೊಂತಾ ಇದೀವಿ. ನಮ್ಗೆ ಇಲ್ಲಿ KSCL ಏನ್ ಮಾಡ್ತಾ ಇದಾರೋ ಲೂಟಿ ಮಾಡ್ತಾವ್ರ ಅಷ್ಟೇ. ಯಾವ ತರ ಲೂಟಿ ಮಾಡ್ತಾರೆ, ಯಾವ ತರ ಆಗ್ತಾ ಇದ್ದಾರೆ? ಒಂದು ಆಫ್ಲೈನ್ ಇಲ್ಲ, ಆನ್ಲೈನ್ ಇಲ್ಲ. ಕ್ಯಾಮ್ರಾ ನೋಡ್ಕೊತಾರೆ ಏನಾಗ್ತಿದೆ ಟಿಕೆಟ್ ಅಲ್ಲಿ, ಯಾವ ತರ ಮೋಸ ಆಗ್ತಿದೆ? ಎಲ್ಲ ಮೋಸ ಮಾಡಿ ಇನ್ನೊಬ್ಬರ ಪ್ರೇಕ್ಷಕರಿಗೆ ಮತ್ತೆ ಇನ್ನೊಬ್ಬ ಅಭಿಮಾನಿಗಳಿಗೆ ಆಗಬಾರ್ದು. ಎಲ್ಲ ಲೂಟಿ ಮಾಡ್ತಾವ್ರ ಅಷ್ಟೇ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಎಲ್ಲ ಲೂಟಿ ಮಾಡ್ತಾವ್ರ. ಆಡಾಗ್ಲೇ ನಮ್ಮ ಜನ RCB ಮೇಲೆ ಇಟ್ರೆ ಹುಚ್ಚ ಅಭಿಮಾನ ಬಿಡಬೇಕು. ಬಿಡಬೇಕು ಸರ್, ಮಾತಾಡಕ್ ಹೋಗ್ಬೇಡಿ, ಟಿಕೆಟ್ ಬಗ್ಗೆ ಮಾತಾಡಿ. ಅದರಿಂದ ಸರ್ ಟಿಕೆಟ್ ಸೇಲ್ ಆಗ್ತಿರೋದು. ಹುಚ್ಚ ಅಭಿಮಾನದಿಂದಾನೇ ಇಲ್ಲಿ ಜನ ಬರ್ತಾ ಇರೋದು. ಅಡ್ವಾಂಟೇಜಸ್ ಟೀಮ್ ಬಗ್ಗೆ ಹೇಳ್ತಿಲ್ಲ ನಾನು, ಫ್ರಾಂಚೈಸಿ ಬಗ್ಗೆ. ಟಿಕೆಟ್ ಒಂದು ಆಫ್ಲೈನ್ ಇಲ್ಲ, ಒಂದು ಆನ್ಲೈನ್ ಇಲ್ಲ. ಒಂದು ಆನ್ಲೈನ್ ಇಲ್ಲ, ಒಂದು ಆಫ್ಲೈನ್ ಇಲ್ಲ. ಎಲ್ಲ ಲೂಟಿ ಮಾಡ್ತಾವ್ರೆ. ಎಷ್ಟು ಲೂಟಿ ಮಾಡ್ತಾವ್ರೋ ಗೊತ್ತಾಗ್ತಾ ಇಲ್ಲ. IPL ಬಂದಾಗ ನಾನು 3-4 ವರ್ಷದಿಂದ ಬರ್ತಾ ಇದ್ದೀವಿ, ಹೇಳ್ತಾ ಇರ್ತಾರೆ, ಬಟ್ ಇದುವರೆಗೂ ಯಾರು ನೋಡ್ತಾ ಇಲ್ಲ. ಯಾಕೆ ಸರ್ KSCL ಆಡಾಗ್ಲತ್ತೆ ಲೂಟಿ ಮಾಡ್ತಾವ್ರೆ. ಪೊಲೀಸವ್ರಿಗೂ ಗೊತ್ತು, ಮೀಡಿಯಾದವ್ರಿಗೂ ಗೊತ್ತು. ಮೀಡಿಯಾದವ್ರು ನೀವೆಲ್ಲ ಬಂದು SL ಆಫ್ಲೈನಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಆದಾಗ ಎಲ್ಲ ಕಡೆ ಬಂದು ತೋರಿಸಿದ್ದೀರಾ. ಅವಾಗೇನೋ ಒಂದು 50-100 ಟಿಕೆಟ್ ಕೊಡೋರು, ಇವಾಗ 1 ಟಿಕೆಟು ಕೊಡ್ತಾ ಇಲ್ಲ. ಎಲ್ಲ ಆನ್ಲೈನಲ್ಲೂ ಇಲ್ಲ, ಆಫ್ಲೈನಲ್ಲೂ ಇಲ್ಲ. ಎಲ್ಲ ಆಡಾಗ್ಲತ್ತೆ ಲೂಟಿ ಮಾಡ್ಕೊಂತವ್ರು. ಆದ್ರೂ ನಮ್ಮ ಜನಗಳು ಹೋಯ್ತಾ ಇದ್ದಾರೆ. ಆದ್ರೂ KSC ಅವರವರು ಏನು ಆಕ್ಷನ್ ತಗೊಂತ ಇಲ್ಲ. ಕಳೆದ ಬಾರಿ 2 ಮ್ಯಾಚ್ ಅಭಿಮಾನಿಗಳು ಕೂಗೋದೊಂದೇ, ವೆಬ್ಸೈಟ್ ಅಲ್ಲಿ ಆನ್ಲೈನ್ ಬಿಡ್ತಾರೆ, 10 ಸೆಕೆಂಡ್ 15 ಸೆಕೆಂಡ್ಗೆ ಮ್ಯಾಚ್ ಇದು ಟಿಕೆಟ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತೀರಾ ನೀವು? ಅದೇನು ಮಾಡೋಕ್ಕಾಗಲ್ಲ ಸರ್. ನಾವು ಮೂಕ ಪ್ರೇಕ್ಷಕರಾಗಿ ಟಿಕೆಟ್ ತೊಗೊಂಡು ಹೋಯ್ತಾ ಇದ್ದೀವಿ. ಇವಾಗ 10 ಜನ ಬಂದಿದ್ದೀವಿ. 5,000 6,000 ಕೊಟ್ಬಿಟ್ಟು ತೊಗೊಂಡು ಹೋಯ್ತಾ ಇದ್ದೀವಿ. 1,200 ರೂಪಾಯಿ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಆದರೂ ಮಳೆ ಬರ್ತೈತೆ, ಅಭಿಮಾನದಿಂದ ಹೋಗ್ತಾ ಇದ್ದೀವಿ. ಆದರೆ KSCA ಮಾತ್ರ ನೋಡ್ತಾ ಇಲ್ಲ. ಅದು KSCA ಏನಾದರೂ ಮಾಡಿ ಆ್ಯಕ್ಷನ್ ತೊಗೊಬೇಕಷ್ಟೇ. ಅವ್ರು ಬರೀ ದುಡ್ಡು ನೋಡ್ತಾವ್ರೆ, ಇಲ್ಲಿ ಜನಗಳನ್ನ ಯಾರು ನೋಡ್ತಾ ಇಲ್ಲ. ಹಿಂಗಾದ್ರೆ ಒಂದಿನ ಲಾಸ್ಟಿಗೆ ಇನ್ನೊಂದು 5 ವರ್ಷ ಆದಮೇಲೆ ಖಾಲಿ ಹೊಡಿಯುತ್ತೆ ಸ್ಟೇಡಿಯಂ ಅಷ್ಟೇ. ಸ್ಟೇಡಿಯಂ ಖಾಲಿ ಹೊಡಿತಲ್ಲ, ಕಡಿಮೆ ಆಗ್ತಾರೆ. ಎಲ್ಲ ಯಾರು ಜನಗಳು ಹೋಗಿಲ್ಲ ಅಂದರೆ ಖಾಲಿನೇ ಹೊಡಿಯುತ್ತೆ. ಆಮೇಲೆ ಅವ್ರು ಸುಮ್ಮನೆ ಮ್ಯಾಚ್ ನಡ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಹೋಗಿಲ್ಲ ನಮ್ಮ ಬ್ರದರ್, ಅವ್ರು ಟಿಕೆಟ್ ಗಿಫ್ಟ್ ಕೊಡ್ತಾ ಇದೀನಿ, ಹೋಗ್ಬರ್ಲಿ. 15,000 ರೂಪಾಯಿ ಟಿಕೆಟ್ ಗಿಫ್ಟ್ ಕೊಡ್ತಾ ಇದೀನಿ, ಹೋಗ್ಬರ್ರಿ. ನೋಡಿ ಸರ್, ಶಿವಮೊಗ್ಗ, ದಾವಣಗೆರೆ ಡಿಸ್ಟಿಕ್, ಹೊನ್ನಾಳಿ ತಾಲೂಕು. ಟಿಕೆಟ್ ಕೊಟ್ಟರೆ ಅನಿಸುತ್ತೆ? ಖುಷಿ ಮಾವಳಿಯರು ಫ್ರೆಂಡ್, ಖುಷಿ, ತುಂಬ ಖುಷಿ. ಅಷ್ಟೇ. ಏನಿದು? ಅವರು ಟೀಮ್ ಸೋಷಿಯಲ್ ವರ್ಕರ್. ಬನ್ನಿ ಮಾತಾಡಿ ಮೇಡಮ್ ಇದ್ರ ಬಗ್ಗೆ. ಏನು ಗಾರ್ಬೇಜ್ ಇದು ಮಾಡಿರೋ, ಕಲೆಕ್ಟ್ ಮಾಡಿರೋದು ಪ್ಲಾಸ್ಟಿಕ್ ಅದೆಲ್ಲ? ಪ್ಲಾಸ್ಟಿಕ್ ಕಣ್ಕೊಂಡು ವೈಟ್ ಮಾಡ್ಕೊತೀಯಾ? ಓಕೆ, ಫುಲ್ ಟೀಮ್ ಹಂಗೆ ಕವರ್ ಮಾಡಿ ಬ್ರೋ. 1 ಸೆಕೆಂಡ್ ಹಂಗೆ ಎಲ್ಲ ಬರ್ಬೋದಾ? ಅದನ್ನ ಓಪನ್ ಮಾಡಿಬಿಡಿ, ಒಂದು ಸ್ವಲ್ಪ ಬೇಕಾರೆ ಕಾಣಲಿ ಬೇಕಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.